ಒಂದು ಹಂಡೆದೊಳಗೆ ಸಾಕಷ್ಟು ಸುಖವಾಗಿರಬಹುದಲ್ಲ ಅನ್ನೋ ವಿಚಾರ ಇಲ್ಲ. ನಂಬರ್ 9 ಅಂತ ಬರ್ದೈತೆ ಅಂದ್ರೆ ಇನ್ನು 8 ಇರಲೇಬೇಕು. ಅವು ಎಲ್ಲಿದಾವಂತ? ಇದಕ್ಕೇನಾದ್ರೂ ಜೀವನ ಅಂತಾರೇನ್ರಿ? ಇದಕ್ಕೇನಾದ್ರೂ ಬದುಕಂತಾರೇನು? ನಾವು ವಿಚಾರ ಮಾಡ್ಬೇಕಲ್ಲ. ಇದು ಬದುಕಲ್ಲ. ಎಲ್ಲರ ಜೀವನ ಒಂದೇ ತೆರನಾಗಿರ್ಬೇಕಂತೂ ಅಲ್ಲ, ವಿಧ ವಿಧವಾಗಿರ್ಬೇಕು. ಒಬ್ರು ಸಂತುಷ್ಟರಾಗಿರ್ಬೇಕು, ಇನ್ನೊಬ್ರು ಅಸಂತುಷ್ಟರಾಗಿರ್ಬೇಕು, ಹಿಂಗ್ ಬೇರೆ ಬೇರೆ ಇರಬೇಕು. ಅಸಂತುಷ್ಟ ದ್ವಿಜಾನಷ್ಟ ಸಂತುಷ್ಟಶ್ಚ ಮಹೀಪತಿ ಸಲಜ್ಜ ಗಣಿಕಾನಷ್ಟ ನಿರ್ಲಜ್ಜ ಚ ಕುಲಾಂಗಣ. ಒಂದು ಸಂಸ್ಕೃತದ ಶ್ಲೋಕ, ಬಹಳ ಕಿಮ್ಮತ್ತಿನ ಶ್ಲೋಕ. ಅಸಂತೋಷಿಯಾಗಿರುವಂತಹ ಬ್ರಾಹ್ಮಣ ದುಃಖಕ್ಕೊಳಗಾಗ್ತಾನೆ ಅಂತ. ಬ್ರಾಹ್ಮಣ ಶಬ್ದದ ಅರ್ಥ ಬುದ್ಧಿವಂತ. ಬ್ರಾಹ್ಮಣ ಶಬ್ದದ ಅರ್ಥ ಬುದ್ಧಿವಂತ. ಅಸಂತುಷ್ಟ ದ್ವಿಜಾನಷ್ಟ. ಅಸಂತೋಷಿಯಾಗಿರುವಂತಹ ಬ್ರಾಹ್ಮಣನು ನಾಶವಾಗುತ್ತಾನೆ ಜೀವನದಲ್ಲಿ. ಅವನು ಸದಾ ಸಂತೋಷಿಯಾಗಿರಬೇಕು. ಬುದ್ಧಿಜೀವಿ ಅನಿಸಿಕೊಂಡಿರುವಂತಹ ಮನುಷ್ಯ ಸದಾಕಾಲ ಸಂತೋಷದೊಳಗಿರಬೇಕು. ಸಂತುಷ್ಟಶ್ಚ ಮಹೀಪತಿ. ಸದಾ ಸಂತೋಷದೊಳಗಿರುವಂತಹ ಮಹಾರಾಜರು ನಾಶವಾಗುತ್ತಾರೆ. ಸಾಕಿಷ್ಟು ಅನ್ನುವಂಥ ಮಹಾರಾಜರ ಆಡಳಿತ ಅಲ್ಲಿಗೆ ನಿಂತು ಹೋಗ್ತದೆ. ಮಹಾರಾಜ ಸಂತೋಷಿಯಾಗಿರಬಾರದು. ಆತಗಿನ್ನೂ ಬೇಕನ್ನುವಂಥ ಭಾವನೆ ಇದ್ರೆ ಚಂದ. ಬ್ರಾಹ್ಮಣನಿಗೆ ಸಾಕನ್ನುವಂಥ ಭಾವನೆ ಭಾಷೆ ಬಂದ್ರೆ ಚಂದ. ಮುಂದೊಂದೆರಡು ಮಾತು ಹೇಳ್ತಾರ. ಸಲಜ್ಜ ಗಣಿಕಾನಷ್ಟ. ದೇಹವನ್ನೇ ಮಾರಿಕೊಂಡು ಬದುಕ್ತಕ್ಕಂಥ ಹೆಣ್ಮಗಳು ನಾಚಿಕೊಂಡ್ರೆ ಜೀವನ ಸಾಗೋದಿಲ್ಲ. ಜೀವನ ಸಾಗೋದಿಲ್ಲ ನಾಚಿಕೊಂಡ್ರೆ. ನಾಚಿಕೆಯನ್ನು ಬಿಟ್ಟು ನಿಂತ್ರನೇ ಜೀವನ ಸಾಗುತ್ತೆ ಅಂತಾನು ಸುಭಾಷಿತಕಾರ. ಹಾಗೇನೆ ಮುಂದುವರಿತಾನ. ನಿರ್ಲಜ್ಜಾಚ ಕುಲಾಂಗಣ. ಯಾರು ಕುಲಾಂಗನೆಯರು, ಯಾರು ಮಣಿತನದ ಗೌರವವನ್ನು, ರಾಷ್ಟ್ರದ ಗೌರವವನ್ನು ಎತ್ತಿ ಹಿಡಿತಕ್ಕಂಥ ನಾರಿಯರು, ಅವರು ಸದಾಕಾಲ ನಾಚಿಕೊಳ್ಳುತ್ತಿರಬೇಕು. ನಾಚಿಕೊಂಡ್ರೆ ಅವರು ಬದುಕು ಹಸನಾಗ್ತದೆ. ಇದು ನಾಚಿಕೆಯನ್ನು ಬಿಟ್ಟು ನಿಂತರೆ ಇದರ ಜೀವನ ನಡೀತದೆ. ಅದು ತೃಪ್ತವಾಗಿದ್ದರೆ ಅದರ ಜೀವನ ಸುಖವಾಗಿರ್ತದೆ. ಇದು ಅತೃಪ್ತವಾಗಿದ್ದರೆ ಇದರ ಜೀವನ ಚಂದ ನಡೀತದೆ. ರಾಷ್ಟ್ರವನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ನಮ್ಮನ್ನಾಳುವ ನಾಯಕರು ಮಲಗಬಾರದು. ನಮ್ಮನ್ನಾಳುವ ನಾಯಕರು ಸಮಯ ಹರಣ ಮಾಡಬಾರದು. ನಮ್ಮನ್ನಾಳುವ ನಾಯಕರು ಸದಾಕಾಲ ನಮಗಾಗಿ ಅತೃಪ್ತರಾಗಿ ಇನ್ನೂ ಅವ್ರನ್ನ ಚಲೋ ಇಡಬೇಕು, ಇನ್ನೂ ಅವ್ರನ್ನ ಚಲೋ ಇಡಬೇಕು ಅನ್ನುವಂತಹ ಅತೃಪ್ತಿಯಲ್ಲಿ ಅವರು ಹೋರಾಡ್ತಿರ್ಬೇಕು. ಇದು ಬದುಕು, ಇದು ಜೀವನ ಅನ್ನುವಂತಹ ಮಾತು. ಒಬ್ಬೊಬ್ರು ಒಂದೊಂದು ತೆರನಾಗಿ ಒಂದೊಂದನ್ನು ಬಳಕೆ ಮಾಡ್ಕೊಳ್ತಾರಂತ ಹೇಳ್ತಾರೆ. ಇರೋದು ಒಂದು ಚಾಕು. ಚಾಕು ಒಂದೇ ತೆರನಾಗಿರ್ತದೆ. ಅದು ಡಾಕ್ಟರ್ ಕೈಯಲ್ಲಿ ಬೇರೆ ಕೆಲಸ ಮಾಡುತ್ತೆ, ಡಾಕುವಿನ ಬೇರೆ ಕೆಲಸ ಮಾಡುತ್ತಲ್ಲ. ಒಂದು ಚಾಕುವನ್ನು ಡಾಕ್ಟರ್ ಬೇರೆ ತೆರನಾಗಿ ಬದಲಿ ಮಾಡ್ತಾನೆ, ಕೆಲಸಕ್ಕೆ ಉಪಯೋಗ ಮಾಡ್ತಾನೆ. ಹಾಗೆ ಡಾಕು ಅಂತ ಏನು ಕರಿತೀರಿ ನೀವು, ಅವನು ಕೂಡ ಬೇರೆ ತೆರನಾಗಿ ಉಪಯೋಗ ಮಾಡ್ತಾನೆ. ಇರೋ ಒಂದು ಜೀವನವನ್ನು ಬೇರೆ ಬೇರೆಯವರು ಬೇರೆ ಬೇರೆ ತೆರನಾಗಿ ಉಪಯೋಗ ಮಾಡಿಕೊಳ್ತಾರೆ. ನಮ್ಮ ಬಸವಣ್ಣ ಏನಂತಾನೆ, ನೀನು ಎಷ್ಟು ದಿವಸ ಬದುಕ್ತಾ ಇದಿ ಅನ್ನೋದಕ್ಕಿಂತ ಹೆಂಗೆ ಬದುಕ್ತಾ ಇದಿ, ನಿನ್ನ ಬದುಕು ಎಷ್ಟು ಸುಖಮಯವಾಗೈತಿ ಅದರ ಕಡೆಗೆ ಒಂದು ಸ್ವಲ್ಪ ಲಕ್ಷ್ಯ ಕೊಡು. ಲೇಸೆನಿಸಿಕೊಂಡು ಎಷ್ಟು ದಿನ ಬದುಕಿದರೇನು? 5 ದಿನ, 4 ದಿನ, 3 ದಿನ, 2 ದಿನ, 1 ದಿನ, 10 ವರ್ಷ, 20 ವರ್ಷ, 30 ವರ್ಷ, 100 ವರ್ಷ. ಆ ಅಂಕಿ ಬಹಳ ಮಹತ್ವದ್ದಲ್ಲ. ನೀನು ಜೀವಂತಿರುವಂತಹ ಸಂದರ್ಭದಲ್ಲಿ ಹೇಗೆ ಬದುಕ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯವಾಗಿರುವಂತಹದ್ದು. ನಮಗೆ ಏನೆಲ್ಲ ಇದ್ರೆ ಮಾತ್ರ ಬದುಕಲಿಕ್ಕೆ ಬರ್ತದೆ ಅಂತ ನಾವು ತಿಳ್ಕೊಂಡಿವಲ್ಲ, ಏನೂ ಇಲ್ಲಂದ್ರೂ ಬದುಕಕ್ಕೆ ಬರ್ತದೆ ಅಂತ ತಿಳ್ಕೋಬೇಕು. ಒಬ್ಬ ಮಹಾರಾಜ, ಸಾಕಷ್ಟು ವೈಭವ, ಸಾವಿರ ಜನ ಸೈನಿಕರು, ಬೊಕ್ಕಸದು ತುಂಬ ಹಣ, ಬಂಗಾರ, ಧಾನ್ಯಗಳು ಎಲ್ಲ 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 ತುಂಬಿಕೊಂಡಿತ್ತು. ಈ ರೀತಿ ಸಮೃದ್ಧವಾಗಿರುವಂತಹ ವ್ಯವಸ್ಥೆ ಒಳಗೆ ಆತ ಬದುಕ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ವಿಹಾರಕ್ಕೆ ಹೋದ. ಹೋಗ್ತಾ ಹೋಗ್ತಾ ದೂರ ಹೋದ. ಅಲ್ಲಿ ಮಕ್ಕಳೆಲ್ಲ ದನಗಳನ್ನು ಕಾಯ್ತಾ ಇದ್ದು, ದನಗಳನ್ನು ಮೇಯಿಸ್ತಾ ಇದ್ದು. ಊಟದ ಸಮಯ ಆಗಿರೋದ್ರಿಂದ ಮನೆಯಿಂದ ಕಟ್ಕೊಂಡು ಬಂದ ಬುತ್ತಿಯನ್ನು ಬಿಚ್ಚಿ ಊಟ ಮಾಡ್ತಾ ಇದ್ರು.
ಕುಂತುಕೊಂಡಲ್ಲ, ನೀಡಿಕೊಂಡಲ್ಲ, ಇರೋ ಬುತ್ತಿಯ ಬಟ್ಟೆಯನ್ನು ಹಿಂಗೆ ಹೊಳೆಸಿ ಹಾಕಿ ಅದನ್ನು ಕೈಯಾಗಿ ಹಿಡ್ಕೊಂಡು ರೊಟ್ಟಿ ಮುರ್ಕೊಂಡು ನಡೆಯಿರುವಂಥ ಚಟ್ನಿಯನ್ನೋ ಪಲ್ಯನೋ ಹಚ್ಚಿಕೊಂಡು ಹಿಂಗೆ ತಿನ್ಕೋಂತ ಅಡ್ಡಾಡ್ತಾ ಇದ್ರು ದನಗಳನ್ನ ಮೇಯಿಸಿಗೋ ಅಂತ. ನೋಡಿರಲ್ಲ ನೀವು? ಈ ಮಹಾರಾಜನಿಗೆ ಬಹಳ ಆಶ್ಚರ್ಯ ಅನಿಸ್ತು. ಯಾಕ? ಬಂಗಾರದ ತಾಟು ಊಟಕ್ಕೆ ಬೇಕಾಗಿತ್ತು ಆತಗ. ಆತ ವಿಚಾರ ಮಾಡ್ತಾನ, ತಾಟು ಇರಲಾರದೆ ಊಟ ಮಾಡ್ಲಿಕ್ಕೆ ಬರುತ್ತಲ್ಲ ಅಂತ ಗೊತ್ತೇ ಇರಲಿಲ್ಲ. ಉಣ್ಣೋದಂದ್ರೆ ತಾಟ್ನಾಗ ನೀಡಿಕೊಂಡಾಗನೇ ಊಟ ಪ್ರಾರಂಭ ಆಗತ್ತಂತೆ ತಿಳ್ಕೊಂಡವ, ಹಂಗ ಬೆಳೆದು ಬಂದವ. ತಾಟು ಇರಲಾರದೆ ಊಟ ಮಾಡ್ಲಿಕ್ಕೆ ಬರ್ತದೆ ಅಂತ ಕುತೂಹಲ ಆಯ್ತು ಆತಗ. ಉಂಡ ಮೇಲೆ ನೀರು ಹೆಂಗೆ ಕುಡಿತಿರ್ಬೋದು ಇವರು, ತಂಬಿಗಿಲ್ಲ. ಊಟ ಮಾಡೋದು ಮುಗಿಸ್ಕೊಂಡು ಕೂಡಲೇ ಆ ಅರಿವಿನ ಕಿಸೆದಾಗ ಇಟ್ಕೊಂಡು ಹುಡುಗರು ಅಲ್ಲೇನು ನೀರು ಹರಿತಾ ಇತ್ತಲ್ಲ ಅಲ್ಲಿ ಹೋಗಿ ಬೊಗಸೆಯಿಂದ ನೀರು ಕುಡಿದ್ರು. ಮಸ್ತ್ ಖುಷಿಯಿಂದ ಬಂದ್ರು. ತಾಟ ಇರ್ಲಾರ್ದೆ ಉಣ್ಣಾಕ್ ಬರುತ್ತೆ, ತಂಬಿಗಿರ್ಲಾರ್ದೆ ನೀರು ಕುಡಿಯಾಕ ಬರುತ್ತೆ. ಓಹೋ, ಇಂಥದ್ದು ಒಂದು ಜೀವನ ಐತಲ್ಲ ಅನ್ಕೊಂಡು ಮುಂದೆ ಹೋದ. ಅಲ್ಲೊಬ್ಬ ಮಲಗಿದ್ದ. ಹಾಸಿಗಿಲ್ಲ, ಪಲ್ಲಂಗಿಲ್ಲ, ದಿಂಬಿಲ್ಲ. ನೆಲದ ಮೇಲೆ ಕೈಯನ್ನೇ ದಿಂಬನ್ನಾಗಿ ಮಾಡಿಕೊಂಡು ನೆಲವನ್ನೇ ಹಾಸಿಗೆ ಮಾಡಿಕೊಂಡು ಸುಖದ ನಿದ್ರೆ ಒಳಗಿದ್ದಾನೆ. ಓ, ಹಿಂಗೂ ಬದುಕಕ್ಕೆ ಬರುತ್ತಲ್ಲ ಅನ್ಕೊಂಡ. ಹಾಗಾದ್ರೆ ಈ ಕಡೆ ಹೋಗೋದ್ರ ಬದಲು ಇವ್ರ ದಾರಿ ಹಿಡಿದು ಈ ಕಡೆ ಹೋಗೋದು ಪಾಡಲ್ಲ ಅನ್ಕೊಂಡ. ಆ ದಾರಿ ಬಿಟ್ಟ ಇವ್ರ ದಾರಿ ಹಿಡಿದ ಮುಂದೆ ಮಹಾಜ್ಞಾನಿ ನಿಜಗುಣ ಶಿವಯೋಗಿ ಅಂತ ಅನಿಸಿಕೊಂಡ. ಯಾರು ಶಾಸ್ತ್ರಗಳನ್ನು ಹೇಳ್ತಾ ಕುಂದಿರ್ತೀವಲ್ಲ ಆ ಶಾಸ್ತ್ರ ಬರೆದಿರುವಂತ ನಿಜಗುಣ ಶಿವಯೋಗಿ ಇಷ್ಟನ್ನ ನೋಡಿ ವೈರಾಗ್ಯ ತಾಳಿಕೊಂಡ. ನಾವು ಇಂಥವು ಎಷ್ಟು ನೋಡಿದ್ರು ಬದಲಾವಣೆ ಆಗೋದಿಲ್ಲ. ನೀವು ನೋಡಿರ್ತೀರಿ, ನೀವು ಈ ರೀತಿ ಕೈಯೊಳಗೆ ರೊಟ್ಟಿ ಹಿಡ್ಕೊಂಡು ಉಣ್ಣವ್ರು ನೋಡಿಲ್ಲ? ನೋಡಿರಿ, ಅದು ನಿಮಗೆ ಆಶ್ಚರ್ಯ ಉಂಟು ಮಾಡೇ ಇಲ್ಲ. ನೀವು ಬೊಗಸಿ ಒಳಗೆ ನೀರು ಕುಡಿಯೋದನ್ನು ನೋಡಿಲ್ಲ ಅಥವಾ ಕುಡ್ದಿಲ್ಲ. ಪರಿಣಾಮ ಆಗಬೇಕು. ನಾನು ನಿನ್ನೆ ಹೇಳಿದ್ನಲ್ಲ, ಯಾವುದಾದ್ರೂ ಒಂದನ್ನು ಕಂಡಾಗ, ಯಾವುದಾದ್ರೂ ಒಂದನ್ನು ಕೇಳಿದಾಗ, ಯಾವುದಾದ್ರೂ ಒಂದನ್ನು ಓದಿದಾಗ, ಯಾವುದಾದ್ರೂ ಒಂದು ಚಿಂತನೆಯನ್ನು ಮಾಡಿದಾಗ ಬದಲಾವಣೆ ಆಗಬೇಕು. ಬದಲಾವಣೆ ಆಗಬೇಕು. ಅದೇ ಜೀವನ. ನಿತ್ಯ ಬದಲಾವಣೆ ಆಗಬೇಕು, ನವನವೀನವಾಗಬೇಕು. ಅದು ಜೀವನ. ಅಂತಹ ಜೀವನಕ್ಕೆ ಬಹಳಷ್ಟು ಬೆಲೆ ಇರುತ್ತದೆ. ಏನು ಉಸಿರೈತಲ್ಲ, ಇದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಈ ಉಸಿರು ಹೋಗೋ ಪೂರ್ವದೊಳಗನ ಒಂದು ಹೆಸರು ಮಾಡಿಬಿಡ್ಬೇಕು. ಇನ್ನೂ ಇರ್ತೈತಿ ಬಹಳ ದಿವಸ ಅಂತೇಳಿ ತಿಳ್ಕೋಬಾರದು. ಅದು ಎಷ್ಟು ದಿವಸ ಇರ್ತೈತಿ ಯಾರಿಗೂ ಗೊತ್ತಿಲ್ಲ. ಅದು ಯಾವಾಗ ಹೋಗುತ್ತೋ ಅದು ಗೊತ್ತಿಲ್ಲ. ಅಂದಮೇಲೆ ಆ ಉಸಿರಿರೋದ್ರೊಳಗನ ಒಂದು ದೊಡ್ಡ ಹೆಸರು ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕು. ಎಲ್ಲರೂ ಓದುವಂತಹದ್ದನ್ನು ಬರಿತಾ ಇರಬೇಕಂತೆ, ಎಲ್ಲರೂ ಕೇಳುವಂಗ ಹೇಳ್ತಾ ಇರಬೇಕಂತೆ. ನನಗೆ ಓದಲಿಕ್ಕೆ ಬರೋದಿಲ್ಲ, ನನಗೆ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರೆ ಎಲ್ಲರೂ ನನ್ನನ್ನೇ ಕುರಿತು ಬರಿತಾ ಇರಬೇಕು, ಹಂಗೆ ಬದುಕಬೇಕಂತೆ. ಎಲ್ಲರೂ ನನ್ನನ್ನೇ ಕುರಿತು ಮಾತಾಡ್ತಾ ಇರಬೇಕು, ಏನು ಒಳ್ಳೆ ಮನುಷ್ಯ, ಏನು ಚಲೋ ಬದುಕಾಕತ್ತಾನ ಅಂತ ನನ್ನನ್ನೇ ಕುರಿತು ಎಲ್ಲ ಕಡೆಗೆ ಚಿಂತನೆ ನಡೆದಿರಬೇಕು. ಅಂತಹ ಬದುಕು ನಂದಾಗಬೇಕು. ಒಂದು ಚಿಕ್ಕದಾಗಿರುವಂತಹ ಸಣ್ಣದಾಗಿರುವಂತಹ ನೋವನ್ನೇ ದೊಡ್ಡದನ್ನು ಮಾಡಿಕೊಂಡು ಜೀವನದೊಳಗೆ ಬಳಲ್ತಾ ಇರೋದು ಜೀವನ ಅಲ್ಲ. ನಾನು ತಮಗೆ ಹೇಳೋದು ಇಷ್ಟೇ, ಜೀವನದೊಳಗೆ ನೀವು ಸುಖವಾಗಿರಬೇಕಾಗಿತ್ತು ಅಂದರೆ ಎಷ್ಟಿದೆಯೋ ಅಷ್ಟರೊಳಗೂ ಸುಖವಾಗಿರುವಂತಹ ಪ್ರಯತ್ನವನ್ನು ಮಾಡ್ರಿ. ನಿಮ್ಮ ಮಗ್ಲ ಅಂತಸ್ತಿನ ಮೇಲೆ ಅಂತಸ್ತು ಏರ್ತಾ ಇರುವಂತಹ ಕಟ್ಟಡವನ್ನು ನೋಡಿ ಬದುಕಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಗ್ಲ ಯಾರು ಗುಡಿಸಲ ಹಾಕ್ಕೊಂಡಾರಲ್ಲ ಅವ್ರನ್ನ ನೋಡ್ರಿ. ಆ ಗುಡಿಸಲ್ದವರು ಮನಾಗಿರೋರು ನೋಡಿದ್ರ ಬದಲಿ ಗುಡಿಸಲವೂ ಇರ್ಲಾರ್ದೆ ರೋಡ್ ಮೇಲೆ ಮಲಗಿ ನಿದ್ರಿ ಮಾಡಕತ್ತಾರಲ್ಲ ಅವ್ರನ್ನ ನೋಡ್ಬೇಕು. ಬದುಕಂದ್ರೆ ಏನನ್ನೋದು ಗೊತ್ತಾಗ್ತದೆ, ಜೀವನ ಅಂದ್ರೆ ಏನನ್ನೋದು ಗೊತ್ತಾಗ್ತದೆ. ಆದ್ರೆ ನೀವು ಹಾಗೆ ಮಾಡಿಲ್ಲ. ನಾವು ಹಾಗಾಗಬೇಕು, ಅವ್ರಂಗಾಗಬೇಕು, ಅವ್ರನ್ನ ಮೀರಿಸ್ಬೇಕನ್ನುವಂಥ ಹುಚ್ಚು ಹವ್ಯಾಸದೊಳಗೆ ಜೀವನವನ್ನು ಬಳಲಿಸ್ತಾ ಇದ್ದೀವಿ. ಇದು ಅಮೂಲ್ಯವಾಗಿರುವಂತಹ ಜೀವನ. ಈ ಅಮೂಲ್ಯವಾಗಿರುವಂತಹ ಜೀವನ ಬುದ್ಧಿಹೀನ ಮನುಷ್ಯನ ಕೈಯಾಗ ಸಿಕ್ಕು ಬಳಲಿ ಬೆಂಡಾಗಿ ಏನು ಆಗಬಾರ್ದಾಗಿತ್ತೋ ಅದೆಲ್ಲ ಆಗ್ತಾ ಇದೆ. ಯಾಕೆ ದುಃಖವನ್ನ ಸುಖ ಅಂತ ತಿಳ್ಕೋಬಾರದು. ಮಹಾರಾಜ ಮಂತ್ರಿಯನ್ನು ಬಿಟ್ಟು ಏನೂ ತಿನ್ನುತ್ತಿರಲಿಲ್ಲ. ಏನೇ ತಿನ್ನಬೇಕಾಗಿದ್ರು ಮಂತ್ರಿಗೊಂದು ಪಾಲು ಇರ್ತಿತ್ತು. ಮಂತ್ರಿಗೊಂದು ಪಾಲು ಇರ್ತಿತ್ತು. ಯಾರೋ ಒಬ್ರು ಸಾಧುಗಳು ಬಂದರು, ಒಂದು ಹಣ್ಣನ್ನು ತೆಗೆದುಕೊಂಡು ಬಂದರು. ಮಹಾರಾಜ, ಈ ಹಣ್ಣು
ಅಪರೂಪದ್ದು. ಇದು ದೇವಲೋಕದಿಂದ ಬಂದಿದೆ, ಈ ಭೂಲೋಕದೊಳಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಯಾರು ತಿಂತಾರೋ ಅವರು ಅಮರರು, ಅವರು ಚಿರಾಯುಗಳು, ಅವರು ಸದಾ ತಾರುಣ್ಯದೊಳಗೆ ಬದುಕ್ತಕ್ಕಂಥವ್ರು. ಹೀಗೆ ಅದರ ವರ್ಣನೆಯನ್ನು ಮಾಡ್ತಾ ಮಾಡ್ತಾ, ಸಾಧುಗಳೇ ನೀವ್ಯಾಕೆ ತಿನ್ನಬಾರ್ದು, ನಾನೇನು ಮಾಡಲಿ ತಿಂದು, ಅದು ನಿನಗೆ ಸಲ್ಲತಕ್ಕಂತಹದ್ದು, ನೀನು ಬಾಳಿ ಬೆಳಗಬೇಕಾದವ. ಕಾರಣ ಏನಂದ್ರೆ ಎಲ್ಲರಿಗೂ ಕೂಡ ಸುಖವನ್ನು ಉಂಟು ಮಾಡುವಂಥ ಸ್ಥಾನದೊಳಗಿದ್ದೀಯಾ. ಇನ್ನೊಬ್ಬರಿಗಾಗಿ ನಿತ್ಯ ಹೋರಾಟ ಮಾಡ್ತಕ್ಕಂಥ ನೀನು ಸುಖವಾಗಿರ್ಬೇಕಂತೇಳಿ ನಿನಗಾಗಿ ತಂದಿದ್ದೇನೆ ತಗೋ ಅಂತ ಕೊಟ್ಟು ಪ್ರತಿಫಲಾಪೇಕ್ಷೆ ಇರಲಾರ್ದೆ ಹೋದ ಆ ಹಣ್ಣನ್ನು ಹಿಡಿದಿರುವಂಥ ಮಹಾರಾಜ, ಇಂತಹ ಚಲೋ ಹಣ್ಣನ್ನು ನಾನು ತಿನ್ನೋದು ಬದಲಿ ನನ್ನ ಜೀವದ ಗೆಳೆಯ, ನನ್ನ ಆತ್ಮೀಯ ಸ್ನೇಹಿತ ಯಾಕೆ ತಿನ್ನಬಾರ್ದು, ಮಂತ್ರಿ ಅಂತ ಅನ್ಕೊಂಡು ಕರೀಲಿಕ್ಕೆ ಕಳಿಸಿ, ನೋಡು ಅಪರೂಪದೊಂದು ಬಂದಿದೆ ಫಲ, ಇದನ್ನು ತಗೋ ತಿನ್ನು ಅಂತ ಕೊಟ್ಟರೆ, ಮಹಾರಾಜ ತಾವು ತಗೊಂಡ್ರು ಚಲೋ ಆದಿತ್ತಲ್ಲ, ನನಗೆಷ್ಟೋ ಸಾರಿ ಕೊಟ್ಟು 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 ಕೊಡ್ತಾನೇ ಇದ್ದೀರಿ, ಕೊಟ್ಟು ಮುಗಿಸಿದ್ದೀರಿ, ಮುಂದೂ ಕೊಡೋರಿದ್ದೀರಿ, ಇದೊಂದು ಸಾರಿ ಅಂತಹದ್ದು ದೇವಲೋಕದಿಂದ ಬಂದಿರುವಂತಹದ್ದು, ಅದರಾಗ ಮತ್ತೆ ಸಾಧುಗಳು ತಂದು ಕೊಟ್ಟಿರುವಂತಹದ್ದು ಯಾಕೆ ನೀವು ತಿನ್ನಬಾರ್ದು? ಇಲ್ಲ ಇಲ್ಲ, ನನಗೆ ನಾ ತಿನ್ನೋದ್ರೊಳಗೆ ಎಷ್ಟು ಸುಖ ಐತಲ್ಲ, ಅದನ್ನು ನಿನಗೂ ಕೊಡೋದ್ರೊಳಗೆ ನನಗೆ ಇನ್ನೂ ಸುಖ ಅನ್ಸಕತ್ತೈತಿ, ಹಾಗಾಗಿ ನೀ ತಿನ್ನಬೇಕು. ಇದರೊಳಗೆ ವ್ಯತ್ಯಾಸ ಇದೆ. ಈಗ ನಾನು ತಿಂದು ಸುಖವಾಗಿರೋದು ಬೇರೆ, ಇನ್ನೊಬ್ಬರಿಗೆ ತಿನ್ನಿಸಿ ನಾ ಸುಖ ಪಡೋದು ಬೇರೆ. ನಾವೊಂದು ಮಾತು ಹೇಳ್ತಿರ್ತೀನಿ, ಉಣ್ಣವರಲ್ಲಿ ಎರಡು ಪ್ರಕಾರ, ಒಂದು ಕರ್ಕೊಂಡು ಉಣ್ಣವರು, ಇನ್ನೊಂದು ಕದ ಹಾಕ್ಕೊಂಡು ಉಣ್ಣವರು ಅಂತ. ಕರ್ಕೊಂಡು ಉಣ್ಣವ್ರು ಬೇರೆ, ಕದ ಹಾಕ್ಕೊಂಡು ಉಣ್ಣವ್ರು ಬೇರೆ. ಯಾರನ್ನಾದರೂ ಕರ್ಕೊಂಡು ಊಟ ಮಾಡೋರು ಮನಸ್ಸಿನ ಸುಖಕ್ಕೆ ಊಟ ಮಾಡ್ತಾರ, ಕದ ಹಾಕ್ಕೊಂಡು ಉಣ್ಣವರು ದೇಹದ ಸುಖಕ್ಕೆ ಊಟ ಮಾಡ್ತಾರೆ. ನನ್ನ ದೇಹ ಬಲಿಷ್ಠವಾಗಿರ್ಬೇಕು, ನಾನು ಸುಖವಾಗಿರ್ಬೇಕನ್ನೋ ಕದ ಹಾಕ್ಕೊಂಡು ಊಟ ಮಾಡ್ತಾನೆ. ನಾನು ತೃಪ್ತನಾಗಿರ್ಬೇಕು, ನನ್ನ ಮನಸ್ಸು ಸದಾ ತೃಪ್ತಿಯನ್ನು ಹೊಂದಬೇಕನ್ನೋ ಕರ್ಕೊಂಡು ಊಟ ಮಾಡ್ತಾನೆ. ತಾನು ಉಣ್ಣೋ ಪೂರ್ವದಲ್ಲಿ ಇನ್ನೊಬ್ಬರಿಗೆ ಉಣಿಸಿ ಉಣ್ಣುವಂತಹ ಪ್ರಯತ್ನವನ್ನ ಮಾಡ್ತಾನೆ. ನೀನು ತಿನ್ನೋದ್ರೊಳಗೆ ನನಗಾಗುವ ಆನಂದ ಇನ್ಯಾರಿಗೂ ಆಗ್ಲಿಕ್ಕಿಲ್ಲಪ್ಪ, ನೀನು ತಗೋ ಕೊಟ್ಟ. ಯಾವಾಗಲೂ ಕೊಟ್ಟು ರೂಢಿ ಮಾಡಿತ್ತು, ತಗೊಂಡ ತಿನ್ನಲಿಕ್ಕೆ ತಗೊಂಡ. ಮಹಾಪ್ರಭುಗಳೇ, ನಾನು ಯಾವಾಗಾದರೂ ಸ್ವೀಕಾರ ಮಾಡ್ತೀನಿ. ಇಲ್ಲ ಇಲ್ಲ, ಅದನ್ನು ನನ್ನ ಕಣ್ಣಿದ್ರಿಗೇನೆ ನೀನು ಸ್ವೀಕಾರ ಮಾಡಬೇಕು. ಯಾರಿಗಾದರೂ ಕೊಟ್ರೆ ಅಂತಿಂತದ್ದಲ್ಲ, ಇಷ್ಟು ದಿವಸ ನಾನು ನನ್ನೆದುರಿಗೇನೆ ತಿನ್ಬೇಕಂತೇನು ಹೇಳಿಲ್ಲ, ಇವತ್ತು ಮಾತ್ರ ನೀ ಹಾಗೇ ತಿನ್ನಬೇಕು. ಆತ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ. ಹಸನ್ನ ಮುಖದಿಂದ ಸಂತೋಷದೊಳಗೆ ಹಣ್ಣನ್ನು ತಿಂತಾ ಇರಬೇಕಾದ್ರೆ ಒಂದು ಅರ್ಧ ಮುಗಿದಿರಬೇಕು. ಮಹಾರಾಜ ಕೇಳ್ತಾನ, ಅದರ ರುಚಿ ಹೇಗಿದೆ ಅಂತ. ಅದರ ರುಚಿ ಹೇಗಿದೆ? ಮಹಾರಾಜರ, ಇಷ್ಟು ಸಿಹಿಯಾದ ಹಣ್ಣನ್ನೇ ನಾನು ಇದುವರೆಗೆ ತಿಂದಿರಲಿಲ್ಲ, ಇಷ್ಟು ಸಿಹಿಯಾದ ಹಣ್ಣನ್ನು ನಾನು ತಿಂದಿರಲಿಲ್ಲ, ಅಷ್ಟು ಸಿಹಿಯಾಗಿದೆಯಾ?